ಹಗರಿಬೊಮ್ಮನಹಳ್ಳಿ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸಪೇಟೆಯಲ್ಲಿ ಎಸ್ಡಿಪಿಐನಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಲಾಕಪ್ ಡೆತ್ ಕೇಸ್ ಇದು ನ್ಯಾಯಾಂಗ ತನಿಖೆ ಆಗಲೇಬೇಕು. ಸಂತ್ರಸ್ತ ಕುಟುಂಬಸ್ಥರಿಗೆ 50 ಲಕ್ಷ ಪರಿಹಾರ ಕೊಡಬೇಕು. ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಸರ್ಕಾರಿ ಹುದ್ದೆಯನ್ನ ಕೊಡಬೇಕಾಗುತ್ತೆ. ಮೃತನ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನ ಸರ್ಕಾರ ವಹಿಸಿಕೊಳ್ಳಲೇಬೇಕು. ಇದು ಲಾಕಪ್ ಡೆತ್ ಅಂತ ಎಸ್ಡಿಪಿಐ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಸುದ್ದಿಗೋಷ್ಠಿ ಮಾಡಿ ಆಗ್ರಹಿಸಿದ್ದಾರೆ. ಇಲ್ಲ, ಸರ್ಕಾರ ಕೊಡಬೇಕು. ಯಾಕೆ ಗೊತ್ತಾ, ಇದು ಸರ್ಕಾರದ ಫೇಲ್ಯೂರ್, ಡಿಪಾರ್ಟ್ಮೆಂಟಿನ ಫೇಲ್ಯೂರ್. ಸರ್ಕಾರ ಕೊಡಬೇಕು ಅಫಿಷಿಯಲ್ ಆಗಿ. ಮಾನವೀಯವಾಗಿ ನಾನು ನೀವು ಕೊಡುವಂತದ್ದು ಅದು ಮಾನವೀಯತೆ ನಮ್ದು. ಸರ್ಕಾರ ಎಲ್ಲೋಗಿದೆ? ಸರ್ಕಾರದ ಜವಾಬ್ದಾರಿ ಏನು? ಅದು ನಾವು ಆಗ್ರಹಿಸ್ತಾ ಇರುವಂತದ್ದು. ನಾಳೆ ನನಗೆ ಅನ್ನಿಸ್ತಾ ಇದೆ, ನೀವೆಲ್ಲರೂ ಕರೆಕ್ಟ್ ಆಗಿ ಇವತ್ತು ವರದಿ ಮಾಡಿದ್ರೆ ಅವ್ರು ಬೆಳಿಗ್ಗೆನೆ 0 ಟ್ರಾಫಿಕ್ ಅಲ್ಲಿ ಬರ್ತಾರೆ ಇಲ್ಲಿಗೆ. ಯಾಕಂದ್ರೆ ಇದು ಅವರ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ. ಮೋಸ್ಟ್ಲಿ ನೀವೆಲ್ಲ ಅವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ರೆ ನಾವೆಲ್ಲ ಸೇರಿ ಇಲ್ಲ ನಿಮ್ಮ ಮೇಲಲ್ಲ, ನನ್ನ ಮೇಲೆ ಹಾಕೊಂಡಿದ್ದ ನಾನು ನೀವು ಇಬ್ರು ಸೇರಿ ಮಾಡ್ಬೇಕಿದು. ಇಲ್ಲ, ಸರ್ಕಾರ ಕೊಡಬೇಕು. ಯಾಕೆ ಗೊತ್ತಾ, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.